ಈ ದಿವಸ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಗವಲ್ಲಿ ಚಿತ್ರದ ಧ್ವನಿ ಸುಳಿಬೇಡ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಭಾಗವಹಿಸಿದ್ದೇವೆ. ನಾಗವಲ್ಲಿ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ನಮ್ಮ ದಿವಂಗತ ಕಲಾವಿದ ಸಾಹಸ ಸಿಂಹ ವಿಷ್ಣುವರ್ಧನ್. ಒಂದು ಸಿನಿಮಾ, ಯಾವ ಸಿನಿಮಾ ಟೈಟ್ಲು? ಆಪ್ತಮಿತ್ರದಲ್ಲಿ ಒಂದು ಗುಟ್ಟು ಹಾಕಿದ್ರೆ, ನಾಗವಲ್ಲಿ ಗುಟ್ಟು ಹಾಕಿದ್ರೆ ಇಡೀ ಚಿತ್ರಮಂದಿರ ಆಡ್ತಾ ಇತ್ತು. ಆ ಹೆಸರಿನಲ್ಲಿ ಇಟ್ಕೊಂಡು ಈ ದಿವಸ ಈ ನಾಗವಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಿರಂತ ನಮ್ಮ ಶ್ರೀಯುತ ಹಾಗೆ ಸಹೋದರರಂತ ಶ್ರೀಯುತ ಮಹೇಶ್ ಕುಮಾರ್ ನಿರ್ಮಾಣ ಮಾಡಿದ್ದಾರೆ. ನಾಗವಲ್ಲಿ ಅಂತ ಹೇಳುವಾಗಲೇ ಏನೋ ಒಂದು ರೋಮಾಂಚನ ಇದೆ ಆ ಟೈಟ್ಲಲ್ಲಿ. ಅದಕ್ಕೆ ಕಾರಣೀಭೂತವಾದಂಥ ಕಲಾವಿದರು ಎಲ್ಲ ಸೇರ್ಕೊಂಡಿದ್ದ ಕಲಾವಿದರು ಇಲ್ಲಿ ಅವ್ರ ಹೆಸರು ಹೇಳಿ ಎಲ್ಲ ಕಲಾವಿದರು ಅಂತ ಹೇಳ್ಬಿಡ್ತಾರೆ. ಎಲ್ಲ ಕಲಾವಿದರು ಶುಭವಾಗಲಿ. ಅದು ಗೊತ್ತಾಗ್ತಾ ಇದ್ದಾರೆ ಕಲಾವಿದರಿಗೂ ಶುಭವಾಗಲಿ. ನಾವೇನೇ ಮಾಡಿದ್ರು ಕೂಡ ಜನಗಳಿಗೆ ಮುಟ್ಸತ್ಕಂಥವ್ರು ಯಾರು? ಈ ಮಾಧ್ಯಮ ಮಿತ್ರರು ನೀವು. ನಿಮಗೂ ಶುಭವಾಗಲಿ. ಯಾಕೆಂದರೆ ಈ ಸಿನಿಮಾ ಮಾಡೋದು ಸುಲಭ ಈ ಕಾಲದಲ್ಲಿ. ನಾವು ಸಿನಿಮಾ ಒಂದು 22 ಸಿನಿಮಾ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ಈಗ ಮಾಡೋಕ್ಕಾಗಲ್ಲ ಅದಕ್ಕೇನಿಲ್ಲ. ಅವಾಗೆಲ್ಲ ಲಕ್ಷಗಟ್ಟಲೆ ಮಾಡ್ತಿದ್ವಿ. ಮಿತಿ ಮೇಲೆ ಒಂದು ಕಾಲು ಕೋಟಿಯಲ್ಲಿ ಮಾಡ್ತಿದ್ವಿ, 1 ಕೋಟಿ. ಈಗ ಕೇಳಿದ್ರೆ ಎಷ್ಟಪ್ಪ ಅಂದರೆ ಒಂದು 20 ಕೋಟಿ 30 ಕೋಟಿ ಅಂತ ಹೇಳ್ತಾರೆ. ಏನು ಮಾರ ಇಷ್ಟೆಲ್ಲ ಯಾಕೆ ಮಾಡ್ತಿರೋದು? ಜೇನ್ಸ ಮಾಡೋದು ಕಲಾವಿದರಿಗೆ ಕೊಡಬೇಕಲ್ಲ ಸರ್. ಅದು ನಾನು ಹೇಳಲ್ಲ. ನಮ್ಮಲ್ಲಿ 2 ಕಲಾವಿದರು ಇದ್ದಾರೆ, ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಅಂದರೆ ಸಿನಿಮಾ ಮಾಡೋದು ಒಂದು ಸಾಹಸದ ಕೆಲಸ ಇವಾಗ. ಅಂಥದ್ರಲ್ಲಿ ನಾಗವಲ್ಲಿ ಅಂತ ಸಿನಿಮಾವನ್ನು ನಮ್ಮ ಮಿತ್ರರಾದಂಥ ನಮ್ಮ ನರೇಂದ್ರ ಬಾಬು ಸಹೋದರರು ನಿರ್ಮಾಣ ಮಾಡಿದ್ದಾರೆ. ಕಲಾವಿದರೆಲ್ಲ ಬಂದಿದ್ದಾರೆ. ಸಿನಿಮಾ ಮಾಡಿದ್ವಿ. ಸಿನಿಮಾ ತಯಾರಾದ್ಮೇಲೆ ನೋಡೋಕೆ ಖುಷಿ ಆಗ್ತದೆ. ಆ ಸಿನಿಮಾ ಮಾಡುವಾಗ ಶೂಟಿಂಗ್ ಟೈಮ್ನಲ್ಲಿ ಹೋಗ್ತೀವಲ್ಲ, ನಮ್ಮ ಅಪ್ಪಣ್ಣ ನಾನು ಹೋಗ್ತಿರಲಿಲ್ಲ. ಒಂದು ಸಾರಿ ಹೋಗುವೆ ಅಷ್ಟೇ. ಪಿಕ್ಚರ್ ಮುಹೂರ್ತ ಇದ್ದಾಗ ಮಾತ್ರ ಹೋಗುವೆ ಅಷ್ಟೇ. ಆಮೇಲೆ ನಾನು ಹೋಗ್ತಿರಲಿಲ್ಲ. ಯಾಕೆ ಹೋಗ್ಬೇಕು? ಈ ಡೈರೆಕ್ಟರ್ ಸುಮ್ಮನೆ ಕೂತ್ಕೊಳ್ಳ ಕಟ್ 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 ಅಂತ ನಾವು ಕೂತ್ಕೊಂಡು ನೋಡೋದೇನಲ್ಲಿ. ನೀವೇನಾರ ಮಾಡ್ಕೊಂಡ್ರೆ ಅಂತ ಅಂದ್ಬಿಡ್ತಾ ಇದ್ವಿ. ಸಿನಿಮಾ ರೆಡಿ ಆದ್ಮೇಲೆ ಹೋಗಿರ್ತೀವಿ. ತಪ್ಪು ಸರಿ ಅಂದರೆ ಈ ಹೇಗೆ ಮಗುನ ತಾಯಿ ಗರ್ಭದಿಂದ ಹೊರಗಡೆ ಬಂದು ಸಾಕಿ ಬೆಳೆಸ್ತಾಳೋ ಹಾಗೆ ಸಿನಿಮಾನೂ ಹಾಗೇನೆ ತಾಯಿ ಗರ್ಭದಿಂದಲೇ ಬರಬೇಕಿದ್ರು. ಅಷ್ಟು ಮಟ್ಟಿಗೆ ಕೆಲಸ ಮಾಡಬೇಕಿದ್ರು. ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಲೈಟ್ ಬಾಯಿಂದ ಹಿಡಿದು ಪ್ರೊಡಕ್ಷನ್ ಮ್ಯಾನೇಜರ್ ಹಿಡಿದು ವರ್ಕರ್ಸ್ ಹಿಡಿದು ಎಲ್ಲರೂ ಕೆಲಸ ಮಾಡಬೇಕು. ಆದರೆ ನಿರ್ದೇಶಕನ ತಲೆಯೆಲ್ಲ ಕತೆ ಮೇಲೆ ಇರ್ತದೆ. ಅದು ನಿರ್ಮಾಪಕ ಹಣ ಹಾಕ್ತಾನೆ. ಅವ್ರು ಏನು ಗೊತ್ತಾಗೋದಿಲ್ಲ. ಹಣ ನಾವು ಚೆಲ್ಬಿಡ್ತೀವಿ. ಬೇರೆ ಬಿಸ್ನೆಸ್ ಆಗಲ್ಲ. ಹಣ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬರ್ತಿದ್ರೆ ಪರವಾಗಿಲ್ಲ, ಪದಾರ್ಥದ ಮೇಲೆ ಬಂಡವಾಳ ಇರುತ್ತೆ. ಇಲ್ಲ, ಹಂಗಲ್ಲ. ನೀರಿನಲ್ಲಿ ಉಣ್ಸಡಿ ಇದ್ದಂಗೆ ಇದು. ಜನ ಪಿಕ್ಚರ್ ರಿಲೀಸ್ ಆದಾಗ ಜನ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ನಿರ್ಮಾಪಕ ಬರೀಕತ್ತಾರೆ. ಅವಾಗ ಉಸಿರು ಬಿಡ್ತಾರೆ. ಹಾಗೆ ಸಿನಿಮಾ ಇವಾಗ ಇವತ್ತು ಹೋದ ವಾರ ನೋಡಿದೆ 9 ಪಿಕ್ಚರ್ ರಿಲೀಸ್ ಸ್ವಾಮಿ. 9 ಸಿನಿಮಾ ಬಿಡುಗಡೆ. ಯಾವತ್ತು ನೋಡೋದು ಜನ ಯಾವತ್ತು ಬಿಡೋದು? 9 ಕನ್ನಡ, ಆಮೇಲೆ ತಮಿಳು ಎಷ್ಟು, ತೆಲುಗು ಎಷ್ಟು, ಹಿಂದಿ ಎಷ್ಟು. ಅದರಿಂದ ಚಿತ್ರರಂಗ ಬೆಳೆದಿದೆ, ಇಲ್ಲ ಅಂತ ಹೇಳ್ತಲ್ಲ. ಅದು ನಿರ್ಮಾಪಕ ಬೆಳೆಯಬೇಕು. ನಿರ್ಮಾಪಕ ಹುಡುಕೊಂಡ್ರೆ ಬೆಳೆದ್ರೆ ಇನ್ನೂ ಸಿನಿಮಾ ಮಾಡ್ತಾನೆ. ಅಂದ್ರೆ ಯಾರು ಮಾಡೋಕ್ಕೆ? ಹೊಸಬರು ಬರ್ತಾರೆ, ಹಾಗೆ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಅದರಿಂದ ನಿಜವಾಗ್ಲೂ ಕೂಡ ನಮ್ಮ ರಮೇಶ್ ಬಾಬು ಸಹೋದರ ಮಹೇಶ್ ಅವರು ಸಾಹಸ ಮಾಡಿ ಕೆಲಸವನ್ನು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ನಾಗವಲ್ಲಿ ಈ ಸಿನಿಮಾದಲ್ಲಿ ಏನೋ ಒಂದು ರೋಮಾಂಚನ ಇದೆ, ಒಂದು ಅಟ್ರಾಕ್ಷನ್ ಇದೆ ಅಂತ ಸಿನಿಮಾನು ಮಾಡಿದಂಥ ಪ್ರಕಾರ ರಮೇಶ್ ಬಾಬು ಅವ್ರಿಗೂ ವಯಸ್ಸು ಏನು ಮಾಡೋಕ್ಕಾಗಲ್ಲ. ಮಹೇಶ್ ಅವ್ರಿಗೂ ಕಲಾವಿದರಿಗೂ ಎಲ್ಲರೂ ನಿಮಗೆ ತಂದಿದ್ದೀರೆಲ್ಲರೂ ಬಂದಿದ್ದೀರಾ ಇಲ್ಲಿ. ಮೇಲಾಗಿ ಇದು ಜಾಗ ನಮ್ಮ ಜಯರಾಮ್ ಅವರು ಭಾಳ ವಿಶೇಷವಾಗಿದೆ ರೀ. ಈ ಜಾಗಕ್ಕೆ ಬಂದು ಏನೊಂದು ಅಟ್ರಾಕ್ಷನ್ ಇದೆ. ನೀವೆಲ್ಲ ಉಪಯೋಗಿಸ್ಕೊಳ್ರಪ್ಪ. ಎಲ್ಲಿ ವೆಂಕಟೇಶ? ನಮ್ಮ ವೆಂಕಟೇಶ್ ಅಲ್ಲಪ್ಪ, ಉಪಯೋಗಿಸ್ಕೊಳ್ರಪ್ಪ. ಜಾಗ ಚೆನ್ನಾಗಿದೆ. ಇದು ಎಲ್ಲ ಕೊಡ್ತಾ ಇದೆ. ನಮ್ಗೆ ಒಳ್ಳೆ ತಿಂಡಿ ಸಿಗುತ್ತೆ. ಎಂಥ ತಿಂಡಿ ಬೇಕು? ಎಲ್ಲ ಒಳ್ಳೆ ತಿಂಡಿ.
ಎಲ್ಲ ಸಹ ಈ ನ್ಯಾಚುರಲ್ ಟಿಪ್ಪನ್ಸ್ ಇರ್ತದೆ. ಇದನ್ನೆಲ್ಲ ಇಲ್ಲ ಉಪಯೋಗಿಸ್ಕೊಳ್ಳಿ. ಭಾಳ ಚೆನ್ನಾಗಿದೆ ನಮ್ಮ ಜಯರಾಮ್ ಅವರು, ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೂ ಶುಭವಾಗಲಿ, ಚಿತ್ರತಂಡದ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಾಯಕಿಯರಿಗೆ, ನಾಯಕರು ಯಾರು ಬಂದಿದ್ದಾರಪ್ಪ? ಓಕೆ, ನಿಮ್ಮ ಹೆಸರು? ನೀನು ನಮ್ಮ HMK ಮೂರ್ತಿ ಅವ್ರ ಮೊಮ್ಮಗಳ ಅಂತ ಇದ್ದ, HMK ಮೂರ್ತಿ ಅಂತ ಹೇಳಿ ಸಿನಿಮಾ ರಂಗಕ್ಕೆ ಬಹಳ ಪಿಲ್ಲರ್ ಇದ್ದಾಗಿದ್ರು. ಇವತ್ತು ಅವರಿಲ್ಲ, ಅವ್ರ ಮೊಮ್ಮಗ ಬಂದಿದ್ದಾನೆ, ಅವನು ಕೂಡ ಆಕ್ಟ್ ಮಾಡಿದ್ದಾನಂತೆ. ಖುಷಿಯಾಯಿತು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗವನ್ನು ಜಗತ್ತ ಪ್ರೀತಿಸ್ಕಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರು. ಯಾರು ಕಂಡಿದ್ದಾರ್ರಿ, ಆದ್ರೆ ಯಾರು ಬೇಡ ಅಂತ ಹೇಳ್ತಾರೆ. ಆಗಲೇ ಬಿಡಿ ನಮ್ಮ ಸಾಹೇಬರು, ನಮಗೆಲ್ಲ ಖುಷಿ ಅಲ್ವಾ. ಶ್ರದ್ಧಾ ಬಂದಿದ್ದಾರೆ. ಇದರಲ್ಲಿ ಕೂಡ ಇಷ್ಟೋ ಬಿಡುವಿನ ಕಾರ್ಯಕ್ರಮಗಳಿದ್ರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಇದರಲ್ಲಿ ಕೂಡ ಅವರಿಗೆ ಭಗವಂತ ಈ ನಾಡದೇವಿ ಇನ್ನೂ ಹೆಚ್ಚಿನ ಕೀರ್ತಿ ಕೊಡಲಿ, ಪದವಿ ಕೊಡಲಿ. ಅವನು ನರೇಂದ್ರ ಬಾಬು ಹೇಳಿದಾಗೆ ಅವ್ರು ಆದಷ್ಟು ಬೇಗ ಆ ಸ್ಥಾನಮಾನ ಗಳಿಸ್ಲಿ ಅಂತ ಹೇಳ್ತಾ, ಹೌದು ಆಗಬೇಕು, ಬರಬೇಕು, ಇಂಥ ಜನಾಂಗನಾಗಿ ಬರಬೇಕು. ನೋಡಿ, ಯಾವಾಗಲೂ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ಒಂಥರ ಹಸನ್ಮುಖಿ, ಯಾವತ್ತೂ ಕೂಡ ಯಾರೇ ಹೋದ್ರು ಕೂಡ ಮುಖ ಗಂಟೆ ಹಾಕೊಂಡಾಗ ಹೇಳ್ರಿ, ಅದಿಲ್ವೇ ಇಲ್ಲ. ಅದಕ್ಕೆ ಮಾತಾಡ್ತಾರೆ, ಇನ್ನೂ ಮಾತಾಡಬೇಕು ಅನ್ಸುತ್ತೆ. ಅವ್ರು ಕೆಲಸ ಮಾಡಿಕೊಡ್ತಾರೆ ಕೂಡ ಅದು ಬೇರೆ ವಿಷಯ. ಬಟ್ ಆ ಸ್ವಾಗತ ಇದೆಯಲ್ಲ, ಆ ಸಂಭಾಷಣೆ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ಯಾರು ಮಾಡ್ಕೊಳಕ್ಕಾಗಲ್ಲ. ಅಂತ ವ್ಯಕ್ತಿತ್ವದ ಹಿರಿಮೆಯನ್ನು ಉಳಿಸ್ಕೊಳ್ತಕ್ಕಂಥ ನಮ್ಮ ಅಶ್ವತ್ಥ ಅವರು ಬಂದಿದ್ದಾರೆ. ನಮಗೆಲ್ಲರೂ ಖುಷಿ ಆಯಿತು. ಕಲಾವಿದರಿಗೆ, ತಂತ್ರಜ್ಞರಿಗೆ, ಮೇಲಾಗಿ ನಿರ್ಮಾಪಕರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ಮಿತ್ರರಿಗೆ, ಛಾಯಾಗ್ರಾಹಕರಿಗೆ ಪ್ರತಿಯೊಬ್ಬರು ಒಳ್ಳೆಯದಾಗಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.